ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ, ಕೃಷ್ಣ, ನಿನ್ನ ಜನ್ಮವಾಗಿರೋದು ಈಗಿನ ಕಾಲದಲ್ಲಿ ಮತ್ತು ಸೂರ್ಯನ ಜನ್ಮವಾಗಿರೋದು ಬಹಳ ಇಂದಿನ ಕಾಲದಲ್ಲಿ, ಅರ್ಥಾತ್ ಕಲ್ಪದ ಆದಿಯಲ್ಲಿ. ಹಾಗಿದ್ದಾಗ ನೀನು ಸೂರ್ಯನಿಗೆ ಯೋಗ ಜ್ಞಾನವನ್ನು ಹೇಳಿದೆ ಅನ್ನೋದನ್ನು ನಾನು ಹೇಗೆ ಅರ್ಥೈಸಿಕೊಳ್ಳಲಿ ಅಂತಾನೆ ಅರ್ಜುನ. ಅದಕ್ಕೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗದ 5ನೇ ಶ್ಲೋಕ. ಶ್ರೀ ಭಗವಾನುವಾಚ, ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನಾತ್ವಂ ವೇತ್ತ ಪರಂತಪ. ಈ ಶ್ಲೋಕದ ಅರ್ಥ, ಕೃಷ್ಣ ಹೇಳ್ತಾನೆ, ಹೇ ಪರಂತಪ ಅರ್ಜುನ, ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ. ಇವೆಲ್ಲವೂ ನಿನಗೆ ಅರಿವಿಲ್ಲ, ಆದರೆ ನಾನು ಅದನ್ನು ಅರಿತಿರುವೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಹಲವು ವೇಳೆ ಶ್ರೀಕೃಷ್ಣ ಸಾಕ್ಷಾತ್ ಭಗವಂತನಾದರೂ ಈ ಪ್ರಪಂಚಕ್ಕೆ ಜ್ಞಾನವನ್ನು ಬೋಧಿಸಲು ಇಳಿದು ಬಂದಿದ್ದಾನೆ. ಹಾಗೆ ಬಂದಾಗ ಯಾವುದೋ ದೇಶದಲ್ಲಿ ಯಾವುದೋ ಹೆಸರಿನಿಂದ ಕೆಲಸವನ್ನು ಮಾಡಿ ಹೋಗಿದ್ದಾನೆ. ಶ್ರೀಕೃಷ್ಣನಿಗೆ ತನ್ನ ಹಿಂದಿನ ಜನ್ಮಗಳೆಲ್ಲ ಗೊತ್ತಿದೆ, ಆದರೆ ಅರ್ಜುನನಿಗೆ ಗೊತ್ತಿಲ್ಲ. ಶ್ರೀಕೃಷ್ಣ ಭಗವಂತನ ಅವತಾರ, ಅಜ್ಞಾನ ಲವಶೇಷವೂ ಅವನಲ್ಲಿಲ್ಲ. ಭೂತ ಭವಿಷ್ಯತ್ಗಳನ್ನು ನೋಡಬಲ್ಲ ಶಕ್ತಿ ಶ್ರೀಕೃಷ್ಣನಿಗಿದೆ. ಆದರೆ ಅರ್ಜುನ ಸಾಧಾರಣ ಪುರುಷ, ಅವನು ಅಜ್ಞಾನದಲ್ಲಿದ್ದಾನೆ. ಅವನಿಗೆ ತನ್ನ ಕಣ್ಣೆದುರಿಗೆ ಇರೋದು ಮಾತ್ರ ತಿಳಿಯುತ್ತೆ, ಹಿಂದೆ ನಡೆದದ್ದು ಮುಂದೆ ನಡೆಯೋದು ತಿಳಿಯೋದಿಲ್ಲ. ಹಾಗಂತ ನಮಗೆ ಜ್ಞಾಪಕವಿಲ್ಲ ಅಂದರೆ ಆ ಸತ್ಯ ಇಲ್ಲವೇ ಇಲ್ಲ ಅಂತಲ್ಲ. ಆ ಭಗವಂತ ಆ ಮರೆವು ಅನ್ನೋದನ್ನು ನಮಗೆ ವರದಾನವಾಗಿ ಕರುಣಿಸಿದ್ದಾನೆ. ನಾವೇನಾದರೂ ಹಿಂದಿನ ಜನ್ಮದ ನೆನಪುಗಳನ್ನು ಬರಲಾರಂಭಿಸಿದರೆ ಹುಚ್ಚರಾಗುವ ಸಂಭವವಿದೆ. ಅದರ ಭಾರಕ್ಕೆ ಸೊರಗಿ ಹೋಗ್ತೀವಿ. ಅದನ್ನೆಲ್ಲ ಬದಲಿಸುವ ಶಕ್ತಿ ನಮ್ಮಲ್ಲಿಲ್ಲ. ಆ ಕಾರಣಕ್ಕೆ ದೇವರು ನಮ್ಮ ಮೇಲೆ ಕೃಪೆ ಇಟ್ಟು ಒಂದು ಜನ್ಮ ತೀರಿತು ಎಂದರೆ ಆ ಜ್ಞಾಪಕಗಳೆಲ್ಲ ಮರೆತು ಹೋಗುವಂತೆ ಮಾಡಿದ್ದಾನೆ. ಆದರೆ ಕರ್ಮದ ಮೂಲಕ ನಾವು ಸಂಪಾದಿಸಿದ ಸಂಸ್ಕಾರಗಳು ಹಾಗೇ ಇರ್ತವೆ. ಅದಕ್ಕೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಾನು ಮತ್ತು ನೀನು ಈಗಲೇ ಹುಟ್ಟಿದ್ದೇವೆ, ಮೊದಲು ಇರಲಿಲ್ಲವೆಂಬ ಮಾತಿಲ್ಲ. ನಾವೆಲ್ಲ ಅನಾದಿ ಮತ್ತು ನಿತ್ಯರಾಗಿದ್ದೇವೆ. ನನ್ನ ಸ್ವರೂಪವಾದರೂ ನಿತ್ಯವೇ ಆಗಿದೆ. ಅದಲ್ಲದೆ ನಾನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಮತ್ತು ವಾಮನ ಮೊದಲಾದ ಅನೇಕ ರೂಪಗಳಲ್ಲಿ ಪ್ರಕಟನಾಗಿದ್ದೇನೆ. ವಸುದೇವನ ಮನೆಯಲ್ಲಿ ನಾನು ಪ್ರಕಟವಾಗುವುದು ಕೂಡ ಇದಕ್ಕಿಂತ ಮೊದಲು ಉಂಟಾದ ನನ್ನ ವಿವಿಧ ರೂಪಗಳಲ್ಲಿ ನಾನು ಅಸಂಖ್ಯ ಪುರುಷರಿಗೆ ಅನೇಕ ಪ್ರಕಾರದ ಉಪದೇಶಗಳನ್ನು ಕೊಟ್ಟಿದ್ದೇನೆ. ಆದ್ದರಿಂದ ನಾನು ಈ ಯೋಗವನ್ನು ಸೂರ್ಯನಿಗೆ ಮೊದಲೇ ಹೇಳಿದ್ದೆ ಎಂದು ಹೇಳಿದ ಮಾತಿನಲ್ಲಿ ನೀನು ಯಾವುದೇ ಆಶ್ಚರ್ಯ ಮತ್ತು ಅಸಂಭವತೆಯನ್ನು ತಿಳಿಯಬೇಕಾಗಿಲ್ಲ. ಕಲ್ಪದ ಆದಿಯಲ್ಲಿ ನಾನೇ ನಾರಾಯಣ ರೂಪದಲ್ಲಿ ಸೂರ್ಯನಿಗೆ ಈ ಯೋಗವನ್ನು ಹೇಳಿದ್ದೆ ಅಂತಲೇ ಶ್ರೀಕೃಷ್ಣ. ಇದನ್ನು ಹಿಂದೆಯೇ ಅಂದರೆ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗದ 12ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಇದೇ ಮಾತನ್ನು ಹೇಳಿದ್ದಾನೆ. ಏನಂದರೆ, ನಾತ್ವೇವಾಹಂ ಜಾತು ನಾಸಂ ನಾತ್ವಂ ನೇಮೆ ಜನಾಧಿಪ ನಾಚೈವ ನಾ ಭವಿಷ್ಯಾಮಃ ಸರ್ವೇ ವಯಮತಾ ಪರಂ. ಅಂದರೆ ನಾವೆಲ್ಲ ಹಿಂದೆಯೂ ಇದ್ದೆವು, ಈಗಲೂ ಇದ್ದೀವಿ, ಮತ್ತೆ ಮುಂದೆ ಮತ್ತೊಂದು ಜನ್ಮದಲ್ಲೂ ಇರ್ತೇವೆ ಅಂತ. ನಾವು ತುಂಬ ಹಳಬರು ಈ ಪ್ರಪಂಚಕ್ಕೆ. ಈ ಹಿಂದೆ ಅದೆಷ್ಟೋ ಜನ್ಮಗಳನ್ನು ಧರಿಸಿ ಹಲವು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ. ಹಾಗೆ ನಾವೆಲ್ಲ ಒಂದೇ ಸಲ ಸತ್ತೋಗಿ ಬಿಡಲ್ಲ. ಇನ್ನು ಮುಂದೆ ಹಲವು ಜನ್ಮಗಳಲ್ಲಿ ಪಾತ್ರವನ್ನು ಧರಿಸ್ತೇವೆ, ಸುಖ ದುಃಖಗಳನ್ನು ಅನುಭವಿಸ್ತೇವೆ. ಭಗವಂತನಲ್ಲಿ ಒಂದಾಗುವವರೆಗೆ ಹಲವು ವೇಳೆ ಬರುತ್ತಾ ಹೋಗುತ್ತಾ ಇರ್ತೇವೆ. ಇನ್ನು ಶ್ರೀಕೃಷ್ಣನಂತಹ ಪರಮಾತ್ಮ ಸಹ ಹಲವು ಬಾರಿ ಹಲವರಿಗೆ ದಾರಿ ತೋರಿಸಲು ಅವತಾರವೆತ್ತಿ ಬರ್ತಾನೆ. ಅವನು ಹಿಂದೆ ಎಷ್ಟು ವೇಳೆ ಅವತಾರವೆತ್ತಿ ಬಂದಿದ್ದಾನೆ. ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿದ್ದಾನೆ. ಮುಂದೆಯೂ ಬರುತ್ತಾನೆ. ದೇವರಾದರೂ ಇತರರನ್ನು ಮೇಲೆತ್ತಲು ಧರೆಗೆ ಇಳಿದು ಬರಬೇಕಾಗತ್ತೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.